ಕಾಂಗ್ರೆಸ್ಸಿನ ಸ್ವಲ್ಪ ಅಧ್ಯಕ್ಷ ಪದಾಧಿಕಾರಿ ಗ್ಯಾಸ್ ಸಿಲಿಂಡರ್ ಮೇಲೆ ಬಿಜೆಪಿ ಸರ್ಕಾರ ತಾವೇನು ಇವತ್ತು ಇಡೀ ರಾಜ್ಯದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ಬೆಲೆ ಏರಿಕೆಯನ್ನು ಪದೇ ಪದೇ ಗ್ಯಾಸ್ ಬೆಲೆ, ಪೆಟ್ರೋಲ್ ಡೀಸೆಲ್, ದಿನನಿತ್ಯ ವಸ್ತುಗಳ ಬೆಲೆ, ರೈತರು ಉಪಯೋಗಿಸ್ತಾ ಇರ್ತಕ್ಕಂಥ ಗೊಬ್ಬರದ ಬೆಲೆ ಇವತ್ತು ಹೆಚ್ಚಿಗೆ ಮಾಡಿ ಸಾಮಾನ್ಯ ಜನರ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಬಡವರು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಇವತ್ತು 420 ರೂಪಾಯಿ ಸಿಮೆಂಟ್, ಇವತ್ತು ಕಬ್ಬಿಣ ಇವತ್ತು ಹೆಚ್ಚು ಕಮ್ಮಿ 75-80 ರೂಪಾಯಿ ಕಬ್ಬಿಣದ ಬೆಳೆ. ಇವತ್ತು ರೈತರು ಬೇಸಾಯ ಮಾಡಬೇಕಾದ್ರೆ ಅವ್ರು ಬೆಳೆದಂಥ ಬೆಳೆಗೆ ದರ ಸಿಗ್ತಾ ಇಲ್ಲ. ಆದರೆ ಗೊಬ್ಬರದ ಬೆಳೆ ಇವತ್ತು DAP, ಪೊಟ್ಯಾಶು, ಕಾಂಪ್ಲೆಕ್ಸ್ ಇದೆಲ್ಲ 1800 ರೂಪಾಯಿ ಆಗಿದೆ. ಇವತ್ತು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ಈ ರಾಜ್ಯದ BJP ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನಾಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ. ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕಡು ಬಡವರಿಗೆ, ಎಲ್ಲ ವರ್ಗದವರಿಗೆ ಅವರು ಬದುಕನ್ನು ಕಟ್ಕೋಬೇಕು, ಅವರು ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 5 ಪಂಚ ಗ್ಯಾರಂಟಿಗಳನ್ನು ಇವತ್ತು ಈ ರಾಜ್ಯದ ಜನತೆ ಕೊಟ್ಟಿದೆ. ಸಮರ್ಪಕವಾಗಿ ಈಗಾಗಲೇ 2 ವರ್ಷ ಅದರ ಒಂದು ಫಲಾನುಭವಿಗಳು ಅದರ ಫಲವನ್ನು ಪಡೆದಿದ್ದಾರೆ. ಇವತ್ತು ಅದರ ಯಶಸ್ಸನ್ನು ನೋಡಿ ತಡ್ಕೊಳ್ಳೋಕ್ಕಾಗದೆ ಇವತ್ತು BJPಯವರು ಹೊಟ್ಟೆ ಉರಿ ಪಟ್ಟು ಇವತ್ತು ಜನಾಕ್ರೋಶ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಆಗ್ತಿದೆ. ಈಗೇನು ನಮ್ಮ ರಾಜ್ಯ BJP ಏನು ಸರ್ಕಾರ ಇವರು BJPಯವರು ಇದ್ದಾರೆ, ಅವರೊಂದು ಜನ ಆಕ್ರೋಶ ಅಂತ ಒಂದು ಮಾಡಕ್ಕೆ ಹೊರಟಿದ್ದಾರೆ. ನಾವು ಅವ್ರಿಗೊಂದೇ ಹೇಳಕ್ಕೆ ಬಯಸ್ತೀವಿ, ರಾಜ್ಯ BJP ವತಿಯಿಂದ ಕೇಂದ್ರ BJP ವಿರುದ್ಧ ಜನಾಕ್ರೋಶ ಅಂದ್ಬಿಟ್ಟು ಒಂದು ಪ್ರತಿಭಟನೆ ಅವ್ರು ಈಗ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ ಎರಡನೇ ಜಾಸ್ತಿ ಕಟ್ತಾ ಇರೋದು, ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇರೋದು. ಬಟ್ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರೋದು ಎಷ್ಟು, ಅದ್ರ ಬಗ್ಗೆ ನೀವು BJPಯವರು ಕೇಳಬೇಕಾಗ್ತದೆ ಇವತ್ತು.